ನಮ್ಮ ಮುತ್ತಣ್ಣವ್ರ ಜಾಗದಲ್ಲಿ ಬೋಲ್ಡ್ ಏನಕ್ಕಪ್ಪ ನಡ್ತಾ ಇದ್ದೀರಾ? ಮುತ್ತಣ್ಣ ಏನ್ರ ಇದು? ಹಾಕ ಹೊರ ಸತ್ತೋಗ್ಬಿಟ್ಟವನ. ಹೋಗೋಣ ನಡಿರ. ಅಣ್ಣ ನಾವು ರಿಯಲ್ ಎಸ್ಟೇಟ್ ಅವರು ಆರುಮುಗ ಕಡೆಯವ್ರು ಅಣ್ಣ. ನಾವು ನಮ್ಮ ಮನೆ ಈ ಜಾಗ ನೋಡ್ಕೊಂಡ್ ಬಂದಿದ್ದು, ಅದಕ್ಕೆ ಬಂದಿದ್ವಿ ಅಣ್ಣ. ಬಿಟ್ಟು ಬಿಡಿ ಅಣ್ಣ. ಈ ಮಣ್ಣನ್ನು ಇಷ್ಟಪಟ್ಟರೆ ತಪ್ಪಲ್ಲ. ಮಣ್ಣೇನಾದರೂ ನಿಮ್ಮ ಮಣ್ಣನ್ನು ಇಷ್ಟಪಟ್ಟ ದಿನ ನಿಮ್ಮ ಮಣ್ಣು ಆವತ್ತು ಜೀವಂತವಾಗಿಯೇ ಇರಲ್ಲ. ನಿಮ್ಗೆಲ್ಲ ಏನಾಯ್ತು ರಾವ್? ಅಣ್ಣ ಅವ್ನು ನಮ್ಮನ್ನು ಹುಚ್ಚನಾಯಿ ಥರ ಹೊಡೆದು ಕೊನೆಗೆ ಒಂದು ಮಾತು ಹೇಳಿ ಕಳಿಸ್ದ ಅಣ್ಣ. ಅವನು ಮಣ್ಣಿಗೆ ಆಸೆ ಪಟ್ಟಿದ್ದಾನೆ, ತಪ್ಪಲ್ಲ. ಆದರೆ ಮಣ್ಣು ಅವನ್ನ ಆಸೆ ಪಟ್ಟಿದ್ದಿನ ಅವ್ನು ಜೀವಂತವಾಗೇ ಇರಲ್ಲ ಅಂತ ಹೇಳಿ ಕಳಿಸ್ದ ಅಣ್ಣ. ಅಣ್ಣ ಸಿಟಿಗೆ ನೀವು ಹೇಗೋ ಡಾನು,
ಆ ಥರ ಹಳ್ಳಿಗೆ ಅವನು ದೇವ್ರಿದ್ದಂಗಣ. ಹೇಯ್, ಅವನ ಹತ್ರ ಒದೆ ತಿನ್ಕೊಂಬಂದ್ಬಿಟ್ಟು ನನ್ನ ಹತ್ರ ಕತೆ ಹೇಳ್ತಾ ಇದ್ದೀರಾ? ಹಂಗಾದ್ರೆ ಯಾರೋ ಅವನು ನೋಡ್ಲೇಬೇಕು ಅವನ್ನ. ಹೇಯ್ ಬಾಯ್, ಒಂದ್ರಾಗ 3 ಮಾಡಿ ಕೊಡ ಏನ? ಸರಿ ಸರಿ. ನೋಡ್ರಿ ಉತ್ರಿ ಕೊಡ್ಬೇಡ ಉತ್ರಿ ಕೊಡಕತ್ತೈತ್ರಿ. ಏನ್ ಉದ್ದಾರ ಆಯ್ತೀವಿ ನಾವೆಲ್ಲ? ಯಾಕ್ಲೆ ಅಂಬಿ ಹಿಂಗ್ ಯಾಕೆ ಮಾಡ್ತೀರಿ? ಏನ್ ಮಾಡಕತ್ತ ಅಲ್ಲಿ ಲಾಸ್ ಆಗ್ಬಿಟ್ಟಿದೆ. ಎಣ್ಣೆ ಮನ್ಸಿಗೆಲ್ಲ ಮಾಡಿ ಅವ್ರು ಮಾಡಿದ್ರು, ಪಾಪ ರೈತರು ಕೊಟ್ಟಿಲ್ಲ ದುಡ್ಡು, ಅದಕ್ಕೆ ಹೋಟ್ಲ ಇಟ್ಕೊಂಡು ಕೂತಿದ್ದೇವೆ. ಅದು ಅಡ್ಜಸ್ಟ್ಮೆಂಟಿಗೆ ಹೋಗ್ಬೇಕಲ್ಲ. ಹಿಂಗಾಗಿದೆ ಭಯ. ಅಲ್ಲಿ ನೋಡಲ್ಲ ಮಕ್ಳ ಅಂಗಡಿ ನೋಡಿ ಕಲಿಯು. ಅದು ಏನಾಗಲ್ಲ, ಒಂದೊಂದು ಇರ್ತಾವ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರೂ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡು ಮಂದಿ ಒಳಗೆ ಬೇಯಬಾರ್ದು. ಅದನ್ನೆಲ್ಲ ಆಮೇಲೆ ಮಾತಾಡ್ಬೇಕು, ಅರ್ಥ ಆಯ್ತಾ? ಮಂದಿ ತರ ಬೇಯಬಾರ್ದು. ಎಲ್ಲ ಈಗೆಲ್ಲ ಊಟಕ್ಕೆ ಬಂದಿರ್ತಾರೆ ಕಸ್ಟಮರ್. ಹೋಗಿದ್ದೀನಿ ಹಿರಿಯರ ಮಾತು ಕೇಳ್ಬೇಕು ಅಂತ ಕೇಳಿ ಯಾವ್ದಾರ ಹುಚ್ಚ ನನಗ ಬೇತಾರಪ್ಪ ಎಲ್ಲರೂ. ಯಾಕಂದ್ರೆ ನಾವು ಬಿಟ್ಟು ಏನ್ ಮಾಡ್ಬೇಕು? ಆಯ್ತಾಯ್ತು, ಈಗ ಬೇರೆ ಬಿಟ್ಟ ಬಿಡು, ಆಗಿರಿ ಸುಮ್ಮನೆ ಕೆಲಸ ಆಗಲ್ಲ. ಏನ್ ಮಾಡಕ್ಕಾಗಲ್ಲ. ನೋಡಲಿ ಎಲ್ಲಪ್ಪ ನಿಮ್ ಗೋಡ್ರು? ಅಲ್ಲಿದಾರ ನೋಡ್ರಿ ತೋಟದಲ್ಲಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನೀವು ಯಾರಂತ ಗೊತ್ತಾಗಲಿಲ್ಲ. ನಾವು ನಮ್ಮ ಹುಡುಗರಿಗೆ ಜಾಗ ನೋಡು ಅಂತ ಹೇಳಿದ್ದೆ, ಬಟ್ ಅದು ನಿಮ್ಮ ಜಾಗ ಅಂತ ಗೊತ್ತಿರಲಿಲ್ಲ. ಆದರೆ ಆ ಜಾಗ ನಮಗೆ ಬೇಕು. ಆ ಜಾಗ ನಿಮ್ಗೆ ಯಾಕೆ ಬೇಕಾಗಿತ್ತು? ಏನಿಲ್ಲ ಸ್ವಾಮಿ, ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಗೊಬ್ಬರ ಮತ್ತು ಔಷಧಿ ಅಂಗಡಿ. ಅಲ್ಲಿ ಒಂದು ಸ್ಕೀಮ್ ಇದೆ, ರೈತರಿಗೆ ತುಂಬ ಒಳ್ಳೆಯದೇ ಆಗುತ್ತೆ. ನೀರು ಕೇಳಿದ್ರೆ ಆ ಪಾನಕ ಕೊಡೋ ಜನ ನಾವು. ಅಂಥದ್ರಲ್ಲಿ ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ ಅಂದರೆ ನನ್ನ ಜಾಗ ಬಿಟ್ಕೊಡಲ್ವಾ ನಾನು? ನಾಳೆಯಿಂದ ಆ ಕೆಲಸ ಶುರು ಮಾಡ್ಕೊಂಬಿಡಿ. ಹಾಗಾದರೆ ಒಂದು ಸೈನ್ ಮಾಡಿಬಿಡಿ, ಯಾಕಂದರೆ ಯಾರನ್ನ ಬಂದು ಕಿರಿಕ್ ಮಾಡಿದ್ರೆ ಬೇಕಲ್ಲ. ಸರಿ ಆಯ್ತು, ತಗೊಳ್ಳಿ. ರೈತರಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತಿದ್ರ. ರೈತರ ನಂಬಿ ನಾನು ಒಂದು ಸೈನ್ ಮಾಡ್ತಾ ಇದ್ದೀನಿ. ಆ ನಂಬಿಕೆ ಉಳಿಸ್ಕೊಂಡು ಹೋಗಿ. ಆಯ್ತು. ಎಷ್ಟೋ ದಿನಗಳಾಯ್ತು ಜಮೀನು ಕೊಟ್ಟು. ಜಮೀನಲ್ಲಿ ಏನೇನು ಮಾಡ್ತಾವ್ರೋ ಏನೇನಿಲ್ಲ ನೋಡ್ಕೊಂಬರೋಣ. ನಾನು ಹೋಗಿ ಬರ್ತೀನಿ, ನೀನು ಇಲ್ಲೇ ಇರು. ಆ ತೋಟಕ್ಕೆ ನೀರು ಬಿಡ್ಕೊಂಡ್ ಬಂದ್ಬಿಡು. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಆಂಜನೇಯನ್ಗೆ ಜಯ ಅಂದು ಬಿಡಿ, ಆಂಜನೇಯನ್ಗೆ ಜಯ ಅಂದು ಬಿಡಿ. ದೇವ್ರವ್ನೇ ನೀ ಕಾರ್ಡು ಹೊಡಿ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ. 3,000
ಅಣ್ಣ ಯಾರೋ ಹೊರಗಡೆ ಗಲಾಟೆ ಮಾಡ್ತಾರಣ್ಣ. ಏ ಆರುಮುಗ ನೀನ್ ಏನ್ ಹೇಳಿದ್ದೆ, ಏನ್ ಮಾಡ್ತಾ ಇದೀಯಾ? ನಾನು ಇದನ್ನೇ ಕಣ ಮಾಡೋದು. ದುಡ್ಡು ದುಡ್ಡು ದುಡ್ಡು. ಈ ದುಡ್ಡಿನ ದುನಿಯಾದಲ್ಲಿ ದುಡ್ಡು ಮಾಡ್ಬೇಕು ಹೊರತು ನಿಮ್ಮಂತ ಕಷ್ಟ ಕೇಳಬಾರ್ದು. ಅಪ್ಪ ಹಣದಿದ್ರೆ ನೀನು ಸೈ ಮಾಡ್ತಾ ಇದ್ದ, ಸೈ ಮಾಡ್ತಾ ಇರ್ಲಿಲ್ಲ. ಬಟ್ ನನ್ನ ಬಗ್ಗೆ ನಿನ್ಗೇನು ಗೊತ್ತಿರಲಿಲ್ಲ, ಆದರೆ ನಿನ್ನ ಬಗ್ಗೆ ನನಗೆಲ್ಲ ಗೊತ್ತಿತ್ತು. ನನ್ನ ಬಗ್ಗೆ ನೀನು ತಿಳ್ಕೊಳೋಷ್ಟೊತ್ತಿಗೆ ಡಿಲೇ ಮುಗಿಸಿದ್ದೆ. ಇದೊಂದ್ಸಾರಿ ನೀನ್ ಗೆದ್ದಿರ್ಬೋದು. ಗೆಲುವು ಸೋಲಿನ ಬಗ್ಗೆ ಒಂದು ಮಾತು ಹೇಳ್ತೀನಿ, ತಿಳ್ಕೊ. ರಾವಣನಿಗೆ ರಾಮ, ಜರಸಂದ್ರನಿಗೆ ಕೃಷ್ಣ, ಭೀಮನಿಗೆ ದುರ್ಯೋಧನ, ಹೇಗೋ ನಿನಗೆ ನಾನು. ನಿನ್ನ ಅಂತ್ಯ ನನ್ನ ಕೈಯಲ್ಲಿ. ಹೋಗಲೇ. ಅಣ್ಣ 50 ಕೋಟಿ ಡೀಲ್ ಇದೆ, ಅಡ್ವಾನ್ಸ್ 10 ಕೋಟಿ ಇದೆ, ನೀವು ಹ್ಞೂ ಅಂದರೆ ಡೀಲ್ ಅಣ್ಣ. ಓಕೆನಾ? ಓಕೆ, ಓಕೆ. ಹೋಗಿ ಬರ್ತೇನೆ ಅಣ್ಣ. ಯಾರಪ್ಪ ನೀವು? ನನ್ನ ಮಗ ಮನೆಗಿಲ್ಲಪ್ಪ. ನಿನ್ ಮಗ ಯಾವಾಗಿರ್ತ ನಮ್ಮ ಮನೇಲಿ? ಓದ್ ಕೆಲ್ಸ ಏನಾಯ್ತು? ಮತ್ತೆ ಅದೇ ಮಾತಾಡ್ಬೇಕ. ಹೌದಾ? ಆ ಮುದುಕಿನ ಎತ್ತಕೊಂಬನ್ರು. ನಮ್ ಮುದುಕಿ ಯಾಕಣ ಮಗುವಿಗೆ ಇಲ್ಲೇ ಎತ್ತಕೊಂಬರೋಣ. ಸರಿ, ಎತ್ತಕೊಂಬನ್ರು. ಬಿಡ್ರಿ ಅಪ್ಪ, ನಿಮ್ಮ ಕರೆನೇ ಎಲ್ಲ ಐತಿಲ್ಲ ಬಿಡ್ರಿ. ಒಬ್ರು ಬಡವ್ರನ್ನ ಏನ್ ಎಂದು ಒಳ್ಳೇದಾಗಲ್ಲ, ಒಬ್ಬ ಬಂದೇ ಬರ್ತಾನ. ಕಾಣ್ಬೇಕಪ್ಪ ಬಂದ. ಎಷ್ಟು ಅವಸರದಾಗ ಬರ್ತಾನಪ್ಪ. ಏನ್ ಮಾಡೋಣ? ಊರ್ ತುಂಬ ಸಾಲ ಮಾಡಿದ್ವಿ, ನಿನ್ ಮಗ ಕರ್ಕೊಂಡ್ ಹೋದ್ರಿ. ದೇವ್ರ ಗೋತ್ಬಿಟ್ಟಿನಿ, ಹಿಡ್ಕೊಂಡ್ಬೇಕಿ ಅಂತಾರ ನೋಡ. ಅವ್ರು ಹೋಗವ್ರಿಂದ ಹೋಗಲ್ ಗೌಡ್ ಕರಿತಾನ, ಗೌಡನ್ ತಲೆ ಹೋಗೋ, ಗೌಡನ್ ಭೇಟಿ ಆಗ ಹೋಯ್ಕೆ. ಯಾಕೋ ಏನಾಯ್ತು? ಯಪ್ಪ, ಇಲ್ಲಿ ಕೆಟ್ಟೊಳಗ ಸಾಲ ಮಾಡಿಬಿಟ್ಟೈತಿ. ನನ್ ಮೊಮ್ಮಗಳು ಎತ್ತಕೊಂಡ್ ಹೋಗ್ಯಾರ ನೋಡ. ಯಪ್ಪ ಆರ್ಮುಗ ಕಡಿಯೋದವ್ರಿ. ಆಯ್ತಮ್ಮ, ಅವ್ನ ಪಾಪದ ಕಡೆ ತುಂಬಿದ ಕಾಣಿಸ್ತದೆ. ನಾನು ಬರ್ತೀನಿ. ಬರ್ತೀರ? ಆಯ್ತು, ನಮಸ್ಕಾರ ರೀ. ಅಣ್ಣ, ಕಾರ್ ಬಂತಣ್ಣ. ಓದ್ ಕೆಲ್ಸ ಏನಾಯ್ತು? ಸತ್ತಣ. ಯಾರಾದ್ರೂ ನೋಡಿದ್ರಾ? ಅವರಪ್ಪ ಹಿಂದೆ ಫಾಲೋ ಮಾಡಿ ಬರ್ತಾನ.
ನಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಆದರೆ ಬೇರೆ ಜಾಗಕ್ಕೆ ಹೋಗೋಣ ನಡಿ. ಅಣ್ಣ ಹಿಂದೆನೆ ಬರ್ತಾವ್ರೆ. ನಾಯಿ ಥರ ಹಿಂದೆನೇ ಬರ್ತಾವ್ರ. ಹಾಗಾದ್ರೆ ಅಳ್ವಳ್ಕೊಂಡ್ರ ಈ ಅಡ್ಡಕ್ಕೆ ಹುಡ್ಕೊಂಬರ್ಬೇಕಂದ್ರೆ ಇನ್ನೊಂದು ಜನ್ಮನೆ ಹುಟ್ಟು ಬರಬೇಕು. ಏನ್ ಸ್ವಾಮಿ ಬಣ್ಣ ಹಚ್ಕೊಂಡು ಬಂದು ಬದಲಾಯಿಸ್ಬೇಕಂತ ಮಾಡಿದ್ಯಾ? ಬದಲಾಯಿಸಕ್ಕೆ ಮನ್ಸರೇನೋ ಮನ್ಸರ ರೂಪದಲ್ಲಿರೋ ನರರಾಕ್ಷಸ ಅಪ್ಪ ಮಾಡಿದ ಸಾಲಕ್ಕೆ ಆ ಮಗುವೆ ಮಾಡಿದ್ದೆ. ಓಯ್ ಮಗುನ ಎತ್ಕೊಂಡು ಹೋದ್ರೆ ದುಡ್ಡು ಯಾರು ಕೊಡ್ತಾರೆ? ಓ ನೀನ್ ಮಗುಗೋಸ್ಕರ ಬಂದಿದ್ಯಾ? ನಾನೆಲ್ಲ ಜಮೀನ್ ಕಚ್ಕೊಂಡಿದ್ನಲ್ಲ, ಅದು ರಿವೆಂಜ್ಗೋಸ್ಕರ ಬಂದಿದ್ದೇನೋ ಅನ್ಕೊಂಡಿದ್ದೆ.
ಅಯ್ಯೋ ತಗಡೆ ನೀನು ಹಂಗೆ ಅನ್ಕೊಂಬಿಟ್ಟ. ನಿನಗೆ ಎಷ್ಟು ಜಾಗ ಕೊಟ್ಟಿದ್ದೀನೋ ಅಷ್ಟು ಜಾಗ ಊರ ಜನಕ್ಕೆ ಕಕ್ಕ ಮಾಡೋಕ್ಕಂತಾನೆ ಬಿಟ್ಬಿಟ್ಟಿದ್ದೀನಿ. ಇವನ್ ಜೊತೆ ಏನೋ ಮಾತು ಹೊಡೆದು ಬಿಸಾಕಣ. ಕಲ್ಲಿಂದ ಹೊಟ್ಟೆಗೆ ಏನ್ ತಿಂತೀರಾ ಸ್ವಾಮಿ? ನಮ್ಮ ಹುಡುಗನ ಹಂಗೆ ಹೊಡೆದಾಕ್ಬಿಟ್ರಲ್ಲ. ನಿಮ್ಮಂಥವ್ರ ಥರ ಬ್ರ್ಯಾಂಡಿ ವಿಸ್ಕಿ ಕುಡಿದು ಬೆಳೆದಿರೋ ದೇಹ ಅಲ್ಲ ಕಣ. ಮುಂಚೆನಿಂದನೂ ಸಣ್ಣ ಬಸವೇಶ್ವರಿಗೆ ನಮಸ್ಕಾರ ಮಾಡಿ ದುರ್ಗಮ್ಮ ದೇವಿ ಆಶೀರ್ವಾದ ಪಡೆದು ವ್ಯವಸಾಯ ಮಾಡಿ ಕಡಕ್ ಜೋಳದ ರೊಟ್ಟಿ ತಿಂದು ಬೆಳೆದಿರೋ ದೇಹ ಕಣ ಇದು. ಹಾಕೋ ಕುತ್ಕೊಂಡಿದ್ಯೋ? ದಮ್ಮನದೇ ಇದ್ರೆ ನೀ ತಾಯಿ ಅದೇ ಹಾಲನ್ನ ಕುಡ್ದಿದ್ರೆ ನನ್ನ ಮುಂದೆ ಬಂದು ನಿಂತ, ಇಲ್ಲ ನೀನ ಇಲ್ಲ ನಾನ ನೋಡೇ ಬಿಡೋಣ. ಆರುಮುಗ ಮಜ್ಜನೆ ಮಾಡ್ಬಿಟ್ಟಲ್ಲೋ. ಆರು ಮುಗನ್ ಕೆಲ್ಸನೇ ಅಂತ ಕಣ. ಕೈಯಲ್ಲೇ ನಿನ್ನ ಅಂತ್ಯ, ಯಾರ ಅಂತ್ಯ ಅಂತ ನೋಡೇ ಬಿಡೋಣ. ಸೈಡ್ಗೆ
ಮುನಿಯ ಮುನಿಯ ನಿಮ್ ತಡಿನ ಯಾರೋ ಹೊಡೆದಾಕ್ಬಿಟ್ಟವ್ರೆ. ನಿಮ್ಮನ್ನು ಹೊಡೆದಾಕಿರೋ ಆರುಮುಗನ ನಾವು ಉಳಿಸಲ್ಲ ಗೌಡ್ರೆ. ಕೆಸರಾದರೆ ಬಾಯಿ ಮೊಸರೆಂಬ ಗಾದೆ ನಂಬೋಕಮ್ಮ. ಕಾಯಕವೇ ಕೈಲಾಸ ಎಂದ ನಮ್ಮ ಬಸವಣ್ಣ ಅಂತ ಪುಣ್ಯಾತ್ಮರು ಹುಟ್ಟಿದ ಈ ಮಣ್ಣಲ್ಲಿ ನಿನ್ನಂಥ ಪಾಪಿಗಳು ಬದುಕಿರಬಾರ್ದು. ಅವತ್ತೊಂದು ನಿಮ್ಮ ಹುಡುಗರು ಒಂದು ಮಾತು ಹೇಳಿದ್ದೆ, ಮಣ್ಣು ನಿಮ್ಮ ಅಣ್ಣ ಇಷ್ಟಪಟ್ಟಿದ್ದು ತಪ್ಪಲ್ಲ, ಮಣ್ಣೇನಾದರೂ ನಿಮ್ಮ ಅಣ್ಣನ ಇಷ್ಟಪಟ್ಟಿದ್ದ ದಿನ ನೀವು ಜೀವಂತವಾಗಿಯೇ ಇರಲ್ಲ ಎಂದಿದ್ದೆ. ಆ ದಿನ ಇವತ್ತು ಬಂದಾಯ್ತು ಕಣೋ. ಇವತ್ತು ನಿನ್ನ ಅಂತ್ಯ.